ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮ್ಮ ಜೊತೆ ಸೋಮವಾರ ದಿನದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸ್ಪೆಷಲ್ ಅನ್ನೋ ಥರ ಏನಿಲ್ಲ, ನಾರ್ಮಲ್ ರೋಟೀನೇ ಸ್ಟಾರ್ಟ್ ಆಗಿತ್ತು ಬೆಳಗ್ಗೆಯಿಂದನೇ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಇವಾಗ ನೋಡ್ತಾ ಇರ್ಬೋದು ಫ್ಲವರ್ಸು ಎಷ್ಟು ಸಖತ್ತಾಗಿ ಬಿಟ್ಟಿದೆ ಅಂತ. ನಾವು ಹಿಂದ್ಗಡೆ ಗಾರ್ಡನ್ ಥರ, ಅಂದರೆ ಹಿತ್ಲು ಅಂತ ನಾವು ಕರಿತೀವಿ, ಬಟ್ ಗಾರ್ಡನ್ ಥರ ಅಲ್ಲಿ ಹೂ ಗಿಡಗಳೆಲ್ಲ ಬೆಳೆಸ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ವೈಟ್ ಗುಲಾಬಿ ರೋಸಸ್ ಬಿಟ್ಟಿತ್ತು. ಹಂಗೆ ಒಂದು ಕ್ಲಿಪ್ನ ತಗೊಂಡೆ. ಇವಾಗ ನಿಮಗೆ ಒಂದು ಕಿಚನ್ ಟಿಪ್ಸ್ನ ಶೇರ್ ಮಾಡ್ತಿದ್ದೀನಿ. ನಾನು ಕಿಚನಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನು ವಿಡಿಯೋ ಅಂತಂದರೆ, ನಾನಿವತ್ತು ತಿಂಡಿನ ಬಂದುಬಿಟ್ಟು ಅವರೆಕಾಳು ಉಪ್ಪಿಟ್ಟು ಮಾಡಬೇಕಾಗಿತ್ತು. ಹಂಗೇನೆ ರವೆ ಎಲ್ಲ ತರಿಸಿದ್ದೆ ಅಲ್ವಾ, ವೈಟ್ ರವೆ. ಅದನ್ನೆಲ್ಲ ಸುಮ್ಮನೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಹುಳ ಎಲ್ಲ ಬಂದುಬಿಡುತ್ತೆ ಅಲ್ವಾ. ಹಾಗಾಗಿ ಏನು ಮಾಡೋಣ ಅಂತಂದರೆ, ಒಂದು ಟಿಪ್ಸ್ನ ನಾನು ನೋಡಿದ್ದೆ, ಫೋನಲ್ಲೇ ಕೂಡ ಅಬ್ಸರ್ವ್ ಮಾಡಿದ್ದೆ. ಹಾಗೆಯೇ ನಾನು ಟ್ರೈ ಮಾಡಿ ನೋಡೋಣ ಅಂತಂದ್ಬಿಟ್ಟು ತಂದಿರೋವಂಥ ಅಷ್ಟು ರವೆನ ತೆಗೆದು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಿ ಒಂದು ಬಾಕ್ಸ್ನ ಡ್ರೈ ಮಾಡಿ ಇಟ್ಕೊಂಡು ಅಲ್ಲಿಗೆ ಸ್ಟೋರ್ ಮಾಡಿ ಇಟ್ಕೊತಿದ್ದೀನಿ. ಹೌದು, ಇದು ತುಂಬ ಯೂಸ್ ಕೂಡ ಆಗುತ್ತೆ. ಯಾವ ಥರ ಯೂಸ್ ಆಗುತ್ತಪ್ಪ ಅಂತಂದರೆ, ಇವಾಗ ಒಂದು ಹುಳ ಹಿಡಿದ್ಬಿಡುತ್ತೆ ಮತ್ತು ನಾವು ತುಂಬ ದಿನ ಆಗಿಬಿಡುತ್ತೆ ಅಂತ ಅಂದ್ಕೊಳ್ಳಿ. ಅಂದರೆ ನಾವು ಇವತ್ತು ಉಪ್ಪಿಟ್ಟು ಮಾಡಿದ್ದೀವಿ ಅಂದರೆ ಮತ್ತೆ ನಾಳೆನೂ ಉಪ್ಪಿಟ್ಟು, ಇಲ್ಲ ನಾಳಿದ್ದು ಉಪ್ಪಿಟ್ಟು, ಆ ಥರ ಮಾಡೋದಕ್ಕೆ ಹೋಗೋದಿಲ್ಲ ಅಲ್ವಾ. ತುಂಬ ದಿನ ಟೈಮ್ ತಗೊಳುತ್ತೆ ಮತ್ತೆ ಇನ್ನೊಂದು ಸತಿ ಉಪ್ಪಿಟ್ಟು ಮಾಡಬೇಕು ಅಂದರೆ. ಹಾಗಾಗಿ ಈ ಥರ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡ್ರೆ ಹುಳನೂ ಆಗೋದಿಲ್ಲ. ಮತ್ತು ನಾವು ಏನಾರು ಕ್ವಿಕ್ಕಾಗಿ ತಿಂಡಿ ಮಾಡಬೇಕು, ಏನಾರು ಕೆಲಸ ಇತ್ತು, ಎಲ್ಗಾರು ಹೊರಡಬೇಕು ಅನ್ನೋ ಟೈಮಲ್ಲಿ ಬೇಗ ಉಪ್ಪಿಟ್ಟನ್ನ ಮಾಡಿಬಿಡೋಣ ಅಂತಂದರೆ ಆರಾಮಾಗಿ ಫ್ರೈ ಮಾಡಿ ಜಸ್ಟ್ ಒಗ್ಗರಣೆ ಹಾಕಿ ನೀರು ಹಾಕಿ ಆರಾಮಾಗಿ ಮಾಡ್ಬೋದು. ಯಾಕಂದರೆ ನಾವು ಆಲ್ರೆಡಿ ಫ್ರೈ ಮಾಡಿ ಇಟ್ಟಿರೋದ್ರಿಂದ. ಎರಡು ಥರ ಬೆನಿಫಿಟ್ಟು ಕೂಡ ಇದೆ. ಯಾರಾದರೂ ಯೂಸ್ ಆಗ್ಬೋದು ನಿಮಗೆ ಅಂತ ನಾನು ಈ ಟಿಪ್ನ ಶೇರ್ ಮಾಡಿಕೊಂಡೆ. ಟ್ರೈ ಮಾಡಿ ನೋಡಿ. ಹಾಗೇನೆ ಇವಾಗ ನೀವು ನೋಡ್ತಾ ಇರ್ಬೋದು ಉಪ್ಪಿಟ್ಟೆಲ್ಲ ಮಾಡೋದಕ್ಕೆ ರೆಡಿ ಮಾಡ್ತಾ ಒಗ್ಗರಣೆನೂ ಕೂಡ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ನಾನು ಕಿಚನಲ್ಲಿರೋ ವಿಂಡೋಸ್ನ ಓಪನ್ ಮಾಡಿ ಇಟ್ಟಿರ್ತೀನಿ. ನಾನು ಟಿಫನ್ ಮಾಡೋ ಟೈಮಲ್ಲಿ, ಅಡುಗೆ ಮಾಡೋ ಟೈಮಲ್ಲಿ ಏನು ಓಪನ್ ಮಾಡಲ್ಲ ಮಧ್ಯಾಹ್ನ ಟೈಮಲ್ಲಿ. ಯಾಕಂದರೆ ಸಿಕ್ಕಾಬಟ್ಟೆ ಕೋತಿಗಳ ಕಾಟ ಇದೆ. ಮೊದಲೇ ನನಗೆ ಕೋತಿಗಳಂದರೆ ಸಿಕ್ಕಾಬಟ್ಟೆ ಭಯ ಆಯಿತಾ. ಒಂದು 2-3 ಸತಿ ಮನೆ ಒಳಗಡೆ ಬಂದು ತುಂಬ ಸತಿ ಹೆದರ್ಕೊಬಿಟ್ಟಿದ್ದೀನಿ. ಹಾಗಾಗಿ ಮಧ್ಯಾಹ್ನ ಟೈಮ್ ಅಡುಗೆ ಮಾಡುವಾಗ ನಾನು ಕಿಚನ್ ಓಪನ್ ಮಾಡೋದಿಲ್ಲ. ಬೆಳಗಿನ ಟೈಮ್ ಅಲ್ಲೇ ಇರ್ತೀನಿ ಅಲ್ವಾ. ಹಾಗಾಗಿ ಓಪನ್ ಮಾಡಿ ಇಟ್ಕೊತೀನಿ. ಮತ್ತು ಬೆಳಗಿನ ಟೈಮ್ ಒಂದು 8 ಗಂಟೆ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬಿಸಿಲು ಬರ್ತಿರುತ್ತೆ. ಹಾಗೆಯೇ ಒಂದು ಸ್ವಲ್ಪ ಟೈಮ್ ಬಿಸಿಲಲ್ಲಿ ಇರಬೇಕಲ್ವಾ. ನಾವು ಸ್ವಲ್ಪ ವಿಟಮಿನ್ ಡಿ ಎಲ್ಲ ಸಿಗುತ್ತೆ, ಚೆನ್ನಾಗಿರುತ್ತೆ ಬೆಳಗಿನ ಟೈಮ್ ಬಿಸಿಲು ಕಾಯೋದ್ರಿಂದ. ಹೆಲ್ತ್ ಬೆನಿಫಿಟ್ ಇದೆ ಅಂತ ಹೇಳ್ತಾರೆ ಅಲ್ವಾ. ಹಾಗಾಗಿ ಕಿಚನ್ ವಿಂಡೋಸ್ನ ಓಪನ್ ಮಾಡಿ ಇಟ್ಟಿರೋದ್ರಿಂದ ಬಿಸಿಲು ಡೈರೆಕ್ಟಾಗಿ ನನ್ನ ಫೇಸ್ಗೆ, ನನ್ನ ದೇಹಕ್ಕೆ ಬೀಳುತ್ತೆ. ತಿಂಡಿ ಮಾಡ್ತಾನೆ ನಾನು ಬಿಸಿಲನ್ನು ಕೂಡ ಕಾಯ್ಕೋಬೋದು. ನೀವು ನೋಡ್ತಾ ಇರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಬಿಸಿಲು ನನ್ನ ಮೈಗೆ ಬೀಳ್ತಾ ಇದೆ ಅಂತ. ಇವಾಗ ಉಪ್ಪಿಟ್ಟೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಉಪ್ಪಿಟ್ಟೆಲ್ಲ ಮಾಡಿ ರೆಡಿ ಮಾಡಿಟ್ಟಾದಮೇಲೆ ನಾನು ಆಲ್ರೆಡಿ ಹೇಳಿದ್ದೆ ನಿಮ್ಮ ಜೊತೆ ಫ್ರೈ ಮಾಡಿ ಇಟ್ಕೊಂಡಿರೋ ರವೆ ಅಂತ. ಹಾಗೆಯೇ ಒಗ್ಗರಣೆ ಎಲ್ಲ ಕೊಟ್ಟು ಸ್ವಲ್ಪ ತರಕಾರಿ ಮತ್ತು ಹಾಗೆಯೇ ಹಸಿ ಅವರೆಕಾಳಿತ್ತು, ಎರಡೂ ಹಾಕ್ಬಿಟ್ಟು ಉಪ್ಪಿಟ್ಟನ್ನ ರೆಡಿ ಮಾಡಿ ಸ್ವಲ್ಪ ಟೈಮು ಅದು ಚೆನ್ನಾಗಿ ಬೇಯಲಿ ಅಂತ ಬಿಟ್ಟಿದ್ದೀನಿ. ಮಿಕ್ಸ್ ಮಾಡಿದ್ದಾದಮೇಲೆ ಮತ್ತು ನಾನು ಯೂಸ್ ಮಾಡಿರೋ ಪಾತ್ರೆಗಳನ್ನೂ ಕೂಡ ಅಟ್ ಎ ಟೈಮ್ ನಾನು ಎತ್ತಿ ಇಟ್ಬಿಡ್ತೀನಿ. ಯಾವ್ಯಾವ ಪಾತ್ರೆನ ಎಲ್ಲೆಲ್ಲಿ ಇಡಬೇಕು, ಮತ್ತು ಸ್ವಲ್ಪ ಟಿಫನ್ ಮಾಡುವಾಗ ಗಲೀಜಾಗೆ ಆಗಿರುತ್ತೆ ಅಲ್ವಾ. ಹಾಗಾಗಿ ಅಲ್ಲೇ ಕ್ಲೀನೆಲ್ಲ ಮಾಡ್ಕೊಂಬಿಡ್ತೀನಿ. ಮತ್ತೆ ಏನಾದರೂ ಎಕ್ಸ್ಟ್ರಾ ಕೆಲಸ ಇದೆಯಾ ಅಂತ ಸ್ವಲ್ಪ ಟೈಮ್ ನೋಡ್ಕೊತಿರ್ತೀನಿ. ಏನು ಕೆಲಸ ಇಲ್ಲ ಅಂದರೆ ಸ್ವಲ್ಪ ಟೈಮ್ ಹಂಗೇನೆ ನಿಂತ್ಕೊಂಡು ಸ್ವಲ್ಪ ಬಿಸಿಲಲ್ಲಿ ನಿಂತಿರ್ತೀನಿ ಅಷ್ಟೇ. ಅಷ್ಟರಲ್ಲಿ ಟಿಫನ್ನು ಕೂಡ ರೆಡಿಯಾಗಿಬಿಡುತ್ತೆ. ಮನೆಯವ್ರಿಗೆಲ್ಲ ಟಿಫನ್ನ ಕೊಟ್ಟಿದ್ದಾದಮೇಲೆ ನಾನು ಕೂಡ ಇವಾಗ ಬ್ರೇಕ್ಫಾಸ್ಟ್ನ ಮುಗಿಸ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಅವರೆಕಾಳು ಉಪ್ಪಿಟ್ಟು ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ತರಕಾರಿಯಾಗಿಯೇ ಹಸಿ ಅವರೆಕಾಳು ಹಾಕಿರೋದ್ರಿಂದ ಚೆನ್ನಾಗಿತ್ತು. ಹಾಗೆಯೇ ನಾರ್ಮಲ್ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ, ಕಸ ತೆಗೆದಾಗಿರ್ಬೋದು, ಪಾತ್ರೆಗಳು ವಾಶ್ ಮಾಡೋದು, ಮತ್ತು ತಗೊಬಂದು ಕಿಚನ್ ಸೆಟಪ್ ಮಾಡೋದು. ಎಲ್ಲನೂ ಮುಗಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಹೊರಗಡೆಗೆ ಬಂದೆ. ಮನಿ ಪ್ಲ್ಯಾಂಟು ಸ್ವಲ್ಪ ಹಾಳಾಗಿಬಿಟ್ಟಿತ್ತು. ಇವಾಗ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಫಸ್ಟ್ ಬೆಳೆದಿರೋ ಅಂಥ ಗಿಡ ಅದೆಲ್ಲ ಒಣಗೋಗ್ಬಿಟ್ಟಿದೆ.
ಹಾಗೆಯೇ ಅದನ್ನು ಸ್ವಲ್ಪ ಸ್ಟ್ರೈಟಾಗಿ ಕಡ್ಡಿನ ನಿಲ್ಲಿಸಿ ಅದಕ್ಕೆ ಕಟ್ಟಿ ಸ್ವಲ್ಪ ದಾರ ಚಿಕ್ಕ ಚಿಕ್ಕ ದಾರನೆಲ್ಲ ಹಾಕ್ಬಿಟ್ಟು ಮತ್ತು ಕೆಳಗಡೆಯಿಂದ ಚಿಗುರೊಡ್ದಿರೋ ಅಂಥ ಎಲೆನ ಮತ್ತೆ ಅದಕ್ಕೆ ಫೋಲ್ಡ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಫೋಲ್ಡ್ ಮಾಡಿದರೆ ಅದು ಸ್ಟ್ರೈಟ್ ಬೆಳ್ಕೊಂಡು ಹೋಗುತ್ತೆ. ಸೊ ಒಂಥರ ಸ್ಟ್ರೈಟಾಗಿ ನೀವು ನೋಡ್ತಾ ಇರ್ಬೋದು ಯಾವ ಥರ ಅದನ್ನು ಬೆಳೆಸಿದ್ದೀನಿ ಅಂತ. ಒಂದು ಸೈಡಿಂದ ಡೋರ್ವರೆಗೂ ಒಂಥರ ತೋರಣ ಥರ ಬೆಳೆಸಿದ್ದೀನಿ. ತುಂಬ ಚೆನ್ನಾಗಿ ಚಿಗುರಿದೆ. ಹಾಗೇನೆ ಇದು ಬಿಡುತ್ತಲ್ಲ, ಒಣಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅದನ್ನು ನೀಟಾಗಿ ಒಂದು ಚಿಕ್ಕ ದಾರ ತೊಗೊಂಡು ಅದನ್ನು ಸ್ಟ್ರೈಟಾಗಿರೋ ಥರ ಕಟ್ತಾ ಇದ್ದೀನಿ. ಆ ಕೆಲಸ ಎಲ್ಲ ಮುಗ್ದಿದ್ದಾದಮೇಲೆ ಸ್ವಲ್ಪ ಮನಿ ಪ್ಲ್ಯಾಂಟ್ ಎಲ್ಲ ಇದಾಗಿಬಿಟ್ಟಿತ್ತಲ್ವ, ಅದನ್ನೆಲ್ಲ ಕಟ್ ಮಾಡಿ ಇಟ್ಬಿಟ್ಟಿದೆ. ಅದನ್ನು ಕೂಡ ಏನಾದ್ರು ಡೆಕೋರೇಷನ್ ಥರ ಯೂಸ್ ಮಾಡ್ಕೊಳ್ಳೋಣ ಮನೆ ಒಳಗಡೆ ಅಂತ ಅಂದ್ಬಿಟ್ಟು ತೊಗೊಬಂದೆ. ಇವಾಗ ನೀವು ನೋಡ್ತಾ ಇರ್ಬೋದು ಇಷ್ಟು ಕೂಡ ವಾಟರ್ ಬಾಟಲ್ಸು ವೇಸ್ಟಾಗಿ ಇತ್ತು. ವೇಸ್ಟು ಅಂದರೆ ಸುಮ್ಮನೆ ಇರಲಿ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಮೇಲ್ಗಡೆ ರೂಮಲ್ಲಿ ಇಟ್ಕೊಂಡಿದ್ದೆ. ಅದನ್ನು ತೊಗೊಬಂದು ಸ್ವಲ್ಪ ನೀರೆಲ್ಲ ತುಂಬಿಸಿ ಒಂದೊಂದು ಪ್ಲೇಸ್ಗೆ ಇಡೋಣ, ಚೆನ್ನಾಗಿರುತ್ತೆ. ಮತ್ತು ನೀರು ಚೇಂಜ್ ಮಾಡ್ಕೊಂಡು ನೋಡ್ಕೊಳ್ಳೋಣ, ಮನೆ ಒಳಗಡೆ ಇದ್ದರೂ ಮನಿ ಪ್ಲ್ಯಾಂಟ್ ಚಿಗುರುತ್ತೆ ಅಲ್ವಾ. ಸೊ ಹಾಗಾಗಿ ಅದನ್ನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮನಿ ಪ್ಲ್ಯಾಂಟ್ನೆಲ್ಲ ಒಂದೊಂದು ಬಾಟಲ್ಗೆ ಹಾಕಿಟ್ಟೆ. ಒಂದೊಂದು ಚಿಕ್ಕ ಚಿಕ್ಕ ಬಾಟ್ಲು ಕೂಡ ಇತ್ತು, ಕ್ಯೂಟಾಗಿತ್ತು. ಒಂದೊಂದು ಚಿಕ್ಕ ಚಿಕ್ಕ ಪ್ಲೇಸ್ಗಳಿಗೂ ಕೂಡ ಇಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಅದನ್ನು ನೋಡ್ತಾ ಇದ್ದೆ. ಇವಾಗ ನೀವು ನೋಡ್ತಾ ಇರ್ಬೋದು ವಾಷಿಂಗ್ ಮಿಷಿನ್ ಹತ್ರ ಸ್ವಿಚ್ ಬೋರ್ಡ್ ಇದೆ. ಸೊ ಆ ಸ್ವಿಚ್ ಬೋರ್ಡ್ ಸ್ವಲ್ಪ ದೊಡ್ಡದಾಗಿತ್ತು, ಸ್ಪೇಸ್ ಇತ್ತು, ಒಂದು ಬಾಟಲ್ ಇಡುವಷ್ಟು. ಅಲ್ಲಿಗೆ ಇಟ್ಟು ನೋಡೋಣ ಚೆನ್ನಾಗಿ ಕಾಣಿಸುತ್ತಾ ಏನು ಅಂತ ಅಂದ್ಬಿಟ್ಟು ಕೂಡ ಅಲ್ಲಿಗೆ ಇಟ್ಟು ಟ್ರೈ ಮಾಡಿ ನೋಡ್ತಾ ಇದ್ದೀನಿ. ಕೆಲವೊಂದು ಪ್ಲೇಸ್ಗಳಲ್ಲಿ ಅದನ್ನು ಅರೇಂಜ್ ಮಾಡಿ ಡೆಕೋರೇಟ್ ಮಾಡಿ ಇಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಯಾವ ಥರ ಇಟ್ಟಿದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಫ್ಲವರ್ ಪಾಟ್ ಹತ್ರನೂ ಕೂಡ ಒಂದು ಇಟ್ಟಿದ್ದೀನಿ, ನೋಡೋಣ ಚೆನ್ನಾಗಿರುತ್ತೆ ಏನೋ ಅಂತ ಅಂದ್ಬಿಟ್ಟು. ಹಾಗೆಯೇ ಕಿಚನಲ್ಲಿ, ಫ್ರಿಜ್ ಹತ್ರ, ಟೇಬಲ್ ಹತ್ರ ಎಲ್ಲ ಹತ್ರನೂ ಇಟ್ಟೆ. ಇವಾಗ ಕೀ ಸಿಕ್ಸೋ ಬೋರ್ಡ್ ಹತ್ರ ಇಡೋಣ ಅಂದ್ಕೊಂಡೆ, ಬಟ್ ಅದು ಬಿದ್ದೋಗ್ಬಿಡುತ್ತೇನೋ ಅಂತ ಅಂದ್ಬಿಟ್ಟು ನೋಡೋಣ ಚಿಕ್ಕದು ಯಾವ್ದಾದ್ರು ಬಾಟಲ್ ಅಥವಾ ಏನಾದರೂ ಸಿಕ್ತಾಗ ಅಲ್ಲಿ ಇಡೋಣ ಅಂದ್ಬಿಟ್ಟು ಸುಮ್ಮನಾದೆ. ಹಾಗೆಯೇ ಮಧ್ಯಾಹ್ನ ಸಾಂಬಾರು ಬಂದುಬಿಟ್ಟು ಹಸಿ ಅವರೆಕಾಳು ಇತ್ತು ಅಲ್ಲ, ಬೆಳಗ್ಗೆ ಉಪ್ಪಿಟ್ಟು ಕೂಡ ಮಾಡಿದೆ. ಹಂಗೆ ಇದು ಹಾಳಾಗಿಬಿಡುತ್ತೆ ತುಂಬ ದಿನ ಇಟ್ಕೊಂಡ್ರೆ, ಫ್ರೆಶ್ ಆಗಿದ್ದಾಗಲೇ ತಿನ್ಕೊಬಿಡ್ಬೇಕಲ್ವಾ. ಸೊ ಹಾಗಾಗಿ ಇದನ್ನು ಮಧ್ಯಾಹ್ನ ಸಾಂಬಾರು ಮಾಡಿದೆ. ಸ್ವಲ್ಪ ದಂಟಿನ ಸೊಪ್ಪು ಹಾಗೆಯೇ ಸ್ವಲ್ಪ ಹಸಿ ತರಕಾರಿ ಮತ್ತು ಹಸಿ ಅವರೆಕಾಳು ಮೂರೂ ಹಾಕ್ಬಿಟ್ಟು ಕೂಗಿಸ್ಕೊಂಡು ಜಸ್ಟ್ ಒಗ್ಗರಣೆ ಕೊಟ್ಟೆ, ಉಪ್ಪು ಸಾಂಬಾರು ಥರನೇ. ಹಾಗೆಯೇ ನೀವು ನೋಡ್ತಾ ಇರ್ಬೋದು ಅಮ್ಮ ಬಂದಿದ್ದರು, ಸ್ವಲ್ಪ ಐಟಮ್ಸ್ನ ಊರಲ್ಲೇ ಇಟ್ಬಿಟ್ಟು ಬಂದುಬಿಟ್ಟಿದೆ ಬರುವಾಗ. ಹಾಗೆಯೇ ಅದನ್ನೆಲ್ಲ ತೊಗೊಂಡು ಊರಿಗೆ ಬಂದಿದ್ದರು. ಹಾಗೆ ನುಗ್ಗೆ ಸೊಪ್ಪನ್ನು ಕೂಡ ತೊಗೊಬಂದಿದ್ರು. ಎಲ್ಲನೂ ಬಿಡಿಸಿಟ್ಟಿದ್ದಾಯಿತು, ಅದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋಣ ಅಂತ ಅಂದ್ಬಿಟ್ಟು ಹಂಗೆ ಒಂದು ಕ್ಲಿಪ್ ತೊಗೊಂಡೆ. ನೋಡ್ತಾ ಇರ್ಬೋದು ಎಷ್ಟೊಂದು ಫ್ರೆಶ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ನಾಳೆ ಏನಾದರೂ ಉಪ್ಪು ಸಾಂಬಾರು ಥರ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಅದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡೆ. ಹಾಗೆಯೇ ನನಗೆ ಜೋಳ ಬರುತ್ತಲ್ಲ, ಅಂದರೆ ವೈಟ್ ಜೋಳ, ಅದರಲ್ಲಿ ಒಂಥರ ಪಾಪ್ಕಾರ್ನ್ ಅಂತಲೇ ಹೇಳ್ಬೋದು. ನಿಮಗೆ ಪಾಪ್ಕಾರ್ನ್ ಅಂದ್ರೇ ಅರ್ಥ ಆಗುತ್ತೆ ಅಂತ ಅಂದ್ಕೊತೀನಿ. ಇದನ್ನು ಬಂದುಬಿಟ್ಟು ನಾವು ಅವಳು ಉರಿಯೋದು ಅಂತ ಕರಿತೀವಿ. ಸೊ ಅದನ್ನು ನಂಗೆ ತುಂಬ ಇಷ್ಟ ಅದನ್ನು ತಿನ್ನೋದು. ಹಂಗೆ ಅಮ್ಮ ಬಂದಿತ್ತಲ್ವ, ನಮ್ಮ ಅಮ್ಮನ ಕೈಲಿ ಚೆನ್ನಾಗಿ ಎದ್ದೇಳುತ್ತೆ ಜೋಳದಲ್ಲಿ ಅವಳು. ಸೊ ಹಾಗಾಗಿ ಇದೊಂದು ಸ್ವಲ್ಪ ಇತ್ತು, ಹಂಗೆ ಹುರ್ಕೊಡಮ್ಮ ಅಂತ ಹೇಳಿದ್ದೆ. ಹಂಗೇ ಅದನ್ನೆಲ್ಲ ಹುರಿದು ಕೊಟ್ಬಿಟ್ಟೋಯ್ತು. ನೀವು ನೋಡ್ತಾ ಇರ್ಬೋದು ಇವಾಗ ವೈಟ್ ಜೋಳಲ್ಲಿ ಪಾಪ್ಕಾರ್ನ್ ರೆಡಿ ಆಯಿತು. ಸೊ ಟೀ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಟೈಮ್ ಪಾಸ್ ಮಾಡುವಾಗ ಜಸ್ಟ್ ಬಾಯಿ ಆಡಿಸ್ತಾ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನು ಹುರಿದು ಒಂದು ಸ್ವಲ್ಪ ಕವರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡೆ. ಹಾಗೆಯೇ ಇವಾಗ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ, ಸಿಕ್ಕಾಬಟ್ಟೆ ಬಿಸಿಲು. ಆದಷ್ಟು ಡ್ರೈ ಸ್ಕಿನ್ ಇರೋರು, ಡ್ರೈ ಬಾಡಿ ಇರೋರು ಅಂತ ಸಿಕ್ಕಾಬಟ್ಟೆ ವಾಟರ್ನ ಕುಡಿಬೇಕು ಅಂತಲೇ ಹೇಳ್ತೀನಿ. ಹಾಗೆಯೇ ನೀರಿನಂಶ ಇರುವಂಥ ಹಣ್ಣುಗಳನ್ನ ಚೆನ್ನಾಗಿ ತಿನ್ನಬೇಕು. ಸೊ ಇವಾಗ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಕಲ್ಲಂಗಡಿ ಇತ್ತು, ಕಲ್ಲಂಗಡಿ ಪೀಸ್ನು ಕೂಡ ತಿಂದೆ. ನಾನು ಆವಾಗಲೇ ಹೇಳಿದೆ ಅಲ್ವಾ, ಒಂದು ಸ್ವಲ್ಪ ಐಟಮ್ಸ್ನ ಊರಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟಿದೆ, ತರೋದಕ್ಕಾಗೋದಿಲ್ಲ ಅಂತ. ಅದನ್ನೆಲ್ಲ ಅಮ್ಮ ತೊಗೊಂಬಂದಿದ್ರು. ಅದನ್ನು ನಾನು ನಿಮ್ಮ ಜೊತೆ ಹಂಗೆ ಶೇರ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಕಿಚನ್ಗೆ ಅಂತ ಒಂದು 2 ಐಟಮ್ಸ್ನ ಪರ್ಚೇಸ್ ಮಾಡ್ಕೊಂಡಿದ್ದೆ. ಅಂದರೆ ಜಾತ್ರೆ ಆಗಿತ್ತಲ್ವ ನಮ್ಮೂರಲ್ಲಿ, ಆವಾಗ ಒಂದು 2 ಐಟಮ್ಸ್ನ ಪರ್ಚೇಸ್ ಮಾಡ್ತಾಯಿದ್ದೆ. ನೀವು ನೋಡ್ತಾ ಇರ್ಬೋದು ಒಂದು ಬಾಣಲಿ ಥರ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿತ್ತು. ಆಮೇಲೆ ಕಮ್ಮಿ ಬಜೆಟ್ ಅಂತಲೂ ಅನ್ನಿಸ್ತು, ತುಂಬ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿತ್ತು. ಹಾಗೆಯೇ ಸ್ವಲ್ಪ ಕುಟಾಣಿನೂ ಕೂಡ ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಕುಟಾಣಿ ನನ್ನ ಹತ್ರ ಬೇರೊಂದಿದೆ, ಅಲ್ಲಿ ಫೋಟೋ ಹಾಕ್ತೀನಿ, ನೀವು ನೋಡ್ಬೋದು. ಅದು ಇರಲಿ. ಹಾಗೆಯೇ ಇದು ಒಂಥರ ಚೆನ್ನಾಗಿತ್ತು, ಕ್ಯೂಟಾಗಿ. ಇದು ಒಂದು ಇರಲಿ ಅಂದ್ಬಿಟ್ಟು ತೊಗೊಂಡಿದ್ದೆ. ಹಾಗೆಯೇ ನೀವು ನೋಡ್ತಾ ಇರ್ಬೋದು ಇದು ಬಂದುಬಿಟ್ಟು ಬೆನ್ನು ತಿಕ್ಕೋದಕ್ಕೆ ಅಂತೆ ಬ್ರಷು. ಸೊ ಅದನ್ನು ತೊಗೊಂಡೆ. ಹಾಗೆಯೇ ಸ್ವಲ್ಪ ನೀರೆಲ್ಲ ಆದಾಗ ಅದನ್ನು ಕ್ಲೀನ್ ಮಾಡೋಕ್ಕೆ ಅಂತ ಒಂಥರ ಮಾಫ್ ಥರ ಅದನ್ನು ಕೂಡ ಪರ್ಚೇಸ್ ಮಾಡ್ಕೊಂಡು ಬಂದೆ. ನಾವು ಅಡುಗೆಗೆ ಬಳಸುವಂಥ ಎಣ್ಣೆನ ಸ್ವಲ್ಪ ಕೇರ್ಫುಲ್ಲಾಗಿ ಇಟ್ಕೋಬೇಕಲ್ವ. ಸೊ ತುಂಬ ಅದನ್ನು ಫ್ರೈ ಆಗಿರೋ ಎಣ್ಣೆನ ಯೂಸ್ ಮಾಡೋದು ಅಷ್ಟೊಂದು ಹೆಲ್ತ್ಗೆ ಒಳ್ಳೇದಲ್ಲ ಅಲ್ವಾ. ಹಾಗೆಯೇ ಎಣ್ಣೆ ಸ್ವಲ್ಪ ಖಾಲಿ ಆಗಿತ್ತು. ಹಾಗೆಯೇ ಅದು ಬಾಕ್ಸ್ ಎಲ್ಲ ನೀಟಾಗಿ ವಾಶ್ ಮಾಡಿ ಚೆನ್ನಾಗಿ ಡ್ರೈ ಮಾಡಿ ಮತ್ತು ಎಣ್ಣೆನ ಫಿಲ್ ಮಾಡ್ಕೊಂಡು
ಮಾಡ್ಕೋತಾ ಇದ್ದೀನಿ. ಸೊ ನೀವು ಅದೇ ಥರ ಮಾಡಿ ಅಟ್ಲೀಸ್ಟ್ 1 ವೀಕ್ ಒಂದ್ಸತಿ ಆದರೂ ಕ್ಲೀನ್ ಮಾಡ್ಕೊಳ್ಳಿ. ಯೂಸ್ ಮಾಡೋ ಅಂಥ ಬಾಕ್ಸ್ನ ಆಗಿರ್ಬೋದು, ಗ್ಲಾಸ್ ಬಾಟಲ್ ಆಗಿರ್ಬೋದು, ಎಣ್ಣೆ ಇಟ್ಕೊಳ್ಳೋ ಅಂಥ ಬಾಟಲ್ನ. ಸೊ ಹಾಗೆಯೇ ನೆಕ್ಸ್ಟ್ ನಾಳೆಗೆ ಅಂತ ದೋಸೆ ಹಿಟ್ಟಿಗೆ ಅಂತ ಬೆಳಗ್ಗೆನೇ ಅಕ್ಕಿ ಎಲ್ಲ ನೆನೆಸಿಟ್ಟಿದ್ದೆ, ಅದನ್ನು ಇಟ್ಬಿಡೋಣ. ಸೊ ಕೆಲಸ ಮುಗ್ದೋಗ್ಬಿಡುತ್ತೆ ಅಂದ್ಬಿಟ್ಟು ದೋಸೆ ಹಿಟ್ಟನ್ನು ಕೂಡ ರುಬ್ಬಿಡ್ತಾ ಇದ್ದೀನಿ. ಅಕ್ಕಿ ನೆನೆಸಿರೋವಂಥ ನೀರನ್ನು ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಅದರಿಂದ ಗಿಡಗಳಿಗೆ ಆ ನೀರನ್ನು ಗಿಡಗಳಿಗೆ ಹಾಕಿದ್ರೆ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಲ್ವಾ. ಸೊ ಹಾಗಾಗಿ ಯಾಕೆ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಅಕ್ಕಿ ನೆನೆಸಿಟ್ಟಿರೋ ನೀರನ್ನೆಲ್ಲ ಒಂದು ಸತಿ ಸ್ಟೋರ್ ಮಾಡಿಕೊಂಡು ಅದನ್ನು ತಗೊಬಂದು ಗಿಡಗಳಿಗೆಲ್ಲ ಹಾಕಿದ್ದಾಯಿತು. ಹಾಗೆಯೇ ತುಳಸಿ ಗಿಡ ಸ್ವಲ್ಪ ಯಾಕೋ ಒಣಗೋಗಿರೋ ಥರ ಅನ್ನಿಸ್ತಾ ಇತ್ತು. ಸ್ವಲ್ಪ ಒಂದೊಂದು ಕಡ್ಡಿಗಳೆಲ್ಲ ಒಣಗೋಗ್ಬಿಟ್ಟಿತ್ತು. ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿದಷ್ಟು ಒಣಗೋಗಿರೋದನ್ನ ತುಂಬ ಚೆನ್ನಾಗಿ ಚಿಗುರೊಡೆಯುತ್ತೆ ಮತ್ತೆ ಅಂತ ಅಂದ್ಬಿಟ್ಟು ಆ ಕೆಲಸ ಎಲ್ಲ ಮುಗ್ದಿದ್ದಾದಮೇಲೆ ಮತ್ತೆ ಇವಾಗ ಮತ್ತೆ ಏನು ಕೆಲಸ ಇರಲಿಲ್ಲ. ಹಂಗೇ ಈವ್ನಿಂಗ್ ಟೈಮಲ್ಲಿ ಫ್ರೆಶ್ ಅಪ್ ಕೂಡ ಆಗಿದ್ದಾಯಿತು. ಸ್ವಲ್ಪ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೆಲ್ಲ ತಿನ್ಕೊಬಿಡೋಣ. ಹಾಗೆಯೇ ಸ್ವಲ್ಪ ಟೈಮ್ ವಾಕ್ ಮಾಡೋಣ ಅಂತ ಅಂದ್ಬಿಟ್ಟು ಮನೆ ಒಳಗಡೆನೇ ವಾಕ್ ಮಾಡ್ತಾಯಿದ್ದೀನಿ. ಟೆರೆಸ್ ಮೇಲ್ಗಡೆ ಹೋಗೋಣ ಅಂದ್ಕೊಂಡೆ, ಬಟ್ ಕೋತಿಗಳ ಕಾಟ ಇರೋದ್ರಿಂದ ನಾನು ಮೇಲ್ಗಡೆ ಹೋಗೋಕ್ಕಾಗಲಿಲ್ಲ. ಸುಮ್ಮನೆ ಮನೆ ಒಳಗಡೆನೇ ಓಡೋಣ ಅಂತ ಅಂದ್ಬಿಟ್ಟು ಹಂಗೆ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ತಿಂತ ವಾಕ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ವಾಕ್ ಮಾಡ್ತಾಯಿದ್ದೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಸೋಮವಾರದ ದಿನದ ಡೇ ರೋಟೀನ್ ವ್ಲಾಗ್. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್.